ನಂಜನಗೂಡಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಶ್ರೀನಿವಾಸ್ ಪ್ರಸಾದ್ ನೆನಪು ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣಿಶ್ರೀ ಬಂತೇಜಿ ಮತ್ತು ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಪ್ರೊಫೆಸರ್ ಜೆ ಸೋಮಶೇಖರ್ ಮಾತನಾಡಿ, ಬಸವಲಿಂಗಪ್ಪ ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಭೂಸ ಚಳುವಳಿ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡಿದ್ದರು ಎಂದರು. ಬುದ್ಧನ ಕಡೆಗೆ ಮರಳಿ ಮನೆಗೆ ಎಂಬ ಕಾರ್ಯಕ್ರಮ ಮಾಡಿ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಿದರು. ಯುವಕರಿಗೆ ಅಂಬೇಡ್ಕರ್ ಚಿಂತನೆಗಳು ಅವಶ್ಯಕ ಎಂದು ಮೊದಲ ಬಾರಿಗೆ ಅಂಬೇಡ್ಕರ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ವರ್ಗದ ಜನರಿಗೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡುವ ಮೂಲಕ ಸಮಾನತೆ ಸಾರಿದರು. ಸಂಸದರಿಗೆ ಸಂಸದರ ನಿಧಿಯನ್ನು ಸ್ಥಾಪನೆ ಮಾಡಿದ ಘನತೆ ಇವರಿಗೆ ಸಲ್ಲುತ್ತದೆ ಎಂದರು. ನನಗೆ ವಿಶ್ವಾಸ ಇಲ್ಲದ ಯಾರ ಮೇಲೆ ಅಂತಂದ್ರೆ ಶ್ರೀನಿವಾಸ ಪ್ರಸಾದ್ ಮೇಲೆ ಅವ್ರಿಗೆ ಸಿಡುಕಿದೆ. ಅವ್ರಿಗೆ ಅವರು ಒಳ್ಳೆಯ ನಾಯಕತ್ವವನ್ನು ಕೊಡಬಲ್ಲ ಎಲ್ಲ ಲಕ್ಷಣಗಳು ಅವರಿಗಿದೆ ಅಂತ ಅವರು ಆಗ್ಲೇಬೇಕು. ಪ್ರಸಾದ್ ಅವರಲ್ಲಿ ಬರೀ ರಾಜಕಾರಣಕ್ಕೆ ಅವರು ಸೀಮಿತಗೊಳಿಸಿ ನೋಡೋದಾದ್ರೆ ಅದು ತಪ್ಪಾಗ್ತದೆ. ಅವರಲ್ಲಿದ್ದಂಥ ಬಹುಮುಖ ವ್ಯಕ್ತಿತ್ವ, ಆ ಬಹುಮುಖ ವ್ಯಕ್ತಿತ್ವನ ಗುರುತಿಸಿಕೊಂಡ್ರೆ ಅವರ ಜೊತೆ ಯಾವ ಹೆಚ್ಚು ಒಡನಾಡಿಯಾಗಿದ್ದು ಅವರಿಂದ ಮಾತ್ರ ಅದು ಸಾಧ್ಯ. ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಆಲಗೋಡು ಶಿವಕುಮಾರ್, ಮಾಜಿ ಶಾಸಕ ಕಾಲೆಳೆ ಕೇಶವಮೂರ್ತಿ, ಎಸ್ ಮಹದೇವಯ್ಯ, ಬಿಜೆಪಿ ಮುಖಂಡ ಕುಂಬಾರಹಳ್ಳಿ ಸುಬ್ಬಣ್ಣ, ಬಿಎಸ್ ರಾಮು, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ಮುಂತಾದವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.